ದೇವಾಲಯಗಳ ತೊಟ್ಟಿಲೆ ಅಂತ ಹೆಸರಾದಂಥ ಬಾದಾಮಿಯಲ್ಲಿ ಇವತ್ತಿನ ದಿವಸ ಚಾಲುಕ್ಯರ ಆಡಳಿತದಿಂದ ಸಾಕಷ್ಟು ಇಲ್ಲಿ ಏನು ಐತಿಹಾಸಿಕ ಸ್ಥಳಗಳಿರೋದ್ರಿಂದ ಈಗಾಗಲೇ ಏನು 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ನಡೆಯದಿದೆ. ಅದಕ್ಕಾಗಿ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಚಾಲುಕ್ಯ ಉತ್ಸವದಲ್ಲಿ ಈಗಾಗಲೇ 1ನೇ ದಿನ ಅಂದರೆ ನಾಳೆ ದಿನ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕ ಮೇಣಬಸ್ತಿಯ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ವಿಶೇಷ ಕಲಾವಿದರನ್ನು ಕರೆತರುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೇನಂತಂದರೆ ಈಗಾಗಲೇ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಭವ್ಯವಾದಂಥ ಒಂದು ಸ್ಟೇಜ್ ಕೂಡ ಹಾಕ್ತಾ ಇದ್ದಾರೆ. ನಾವೀಗ ತೋರಿಸ್ತಾ ಇದ್ದೀವಿ. ಏನು ಬಾದಾಮಿಯ ಚಾಲುಕ್ಯರ ಒಂದು ಗತವೈಭವ ಸಾರುವಂಥ ಒಂದು ಸ್ಟೇಜ್ನಲ್ಲೇ ಕೂಡ ಈಗಾಗಲೇ ಅಲಂಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ದಿನ ನಾಳೆ ಏನು ಬಾದಾಮಿಯಲ್ಲಿ ನಡೆಯುತ್ತೆ, 2ನೇ ದಿನ ಪಟ್ಟದಕಲ್ಲಲ್ಲಿ ನಡೆಯುತ್ತೆ, 3ನೇ ದಿನ ಏನು ಐಹೊಳೆಯಲ್ಲಿ 3 ಒಂದು ಜಾಗಗಳಲ್ಲಿ ಕೂಡ ಈ ಒಂದು ಚಾಲುಕ್ಯರ ಗತವೈಭವ ಸಾರುವಂಥ ಅನೇಕ ಸ್ಮಾರಕಗಳ ಮುಂದೆ ಈ ಒಂದು ಚಾಲುಕ್ಯ ಉತ್ಸವ ಕೂಡ ನಡೀತಾ ಇದೆ. ಚಾಲುಕ್ಯ ಉತ್ಸವಕ್ಕೆ ನಾಳೆ ಏನು ಅಧಿಕೃತವಾಗಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದರೆ ಬಾದಾಮಿಯಲ್ಲಿ ಭಾಳಷ್ಟು ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಈ ಒಂದು ಚಾಲುಕ್ಯ ಉತ್ಸವ ಏನು ನಿಂತು ಹೋಗಿತ್ತು. ಈಗ ಏನು ಈ ವರ್ಷದಲ್ಲಿ ಒಂದು ಚಾಲುಕ್ಯ ಉತ್ಸವ ಮಾಡ್ತಾ ಇದ್ದಾರೆ. ಈಗಾಗಲೇ ಬಾದಾಮಿಯು ಕೂಡ ಪೂರ್ತಿಯಾಗಿ ಶೃಂಗಾರಗೊಂಡಿದೆ, ಮದವಣಗಿತ್ತಿ ಅಂತ ಶೃಂಗಾರಗೊಂಡಿದೆ. ಯಾಕಂತಂದರೆ ಈಗಾಗಲೇ ಏನು ಬಾದಾಮಿಯಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ಸ್ಥಳಗಳ ಕೂಡ ಲೈಟಿಂಗ್ ಮಾಡೋದರ ಮುಖಾಂತರ ಜನಮನ ಸೆಳೆಯುವಂಥ ಒಂದು ಲೈಟಿಂಗ್ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಏನು ಐತಿಹಾಸಿಕ ಸ್ಥಳಗಳನ್ನು ನೋಡಲಿಕ್ಕೂ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಈಗಾಗಲೇ ಏನು ಬಾದಾಮಿಯ ಬನಶಂಕರಿಯ ಜಾತ್ರೆ ಕೂಡ ಇದೆ. ಆ ಜಾತ್ರೆಗೆ ಆಗಮಿಸುವಂಥ ಜನರು ಕೂಡ ಈಗಾಗಲೇ ಬಾದಾಮಿಯಲ್ಲಿ ಸಾಕಷ್ಟು ಒಂದು ಪ್ರವಾಸಿಗರಿಂದ ತುಂಬಿ ತುಳುಕಾಡ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಬಾದಾಮಿ ಚಾಲುಕ್ಯರ ಒಂದು ಆಳಿದಂಥ ಈ ಒಂದು ನಾಡಿನಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ದೇವಾಲಯಗಳ ಕೂಡ ಇವೆ. ಈ ದೇವಾಲಯಗಳು ಇರೋದ್ರಿಂದ ಇದಕ್ಕೆ ಬಾದಾಮಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಮಹಾಕೂಟ ಆಗಿರ್ಬೋದು, ಪಟ್ಟದಕಲ್ಲ ಆಗಿರ್ಬೋದು, ವಿಶೇಷವಾದಂಥ ಈ ಒಂದು ದೇಗುಲಗಳಿಗೆ ಸಾಕಷ್ಟು ಏನು ಪ್ರವಾಸಿಗರು ಕೂಡ ಇವತ್ತಿನ ದಿವಸ ಏನು ಒಂದು ಭೇಟಿ ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಈ ರೀತಿಯಾದಂಥ ಒಂದು ವಿಜೃಂಭಣೆಯಿಂದ ಚಾಲುಕ್ಯ ಉತ್ಸವ ಮಾಡುವಂಥದ್ದು ಕೂಡ ಸಾಕಷ್ಟು ಏನು ಬಾದಾಮಿ ಜನತೆಯಲ್ಲಿ ಸಂತೋಷ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಥ ಕಾರ್ಯಕ್ರಮಗಳು ಚಾಲುಕ್ಯ ಉತ್ಸವ ನಡೆದು ಭಾಳಷ್ಟು ದಿನಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೂ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಭಾಳಷ್ಟು ಸಂತೋಷ ತರುವಂಥ ವಿಷಯ ಎನ್ನುವಂಥದ್ದು ಕೂಡ ಸಾಕಷ್ಟು ಬಾದಾಮಿಯ ಜನರು ಕೂಡ ಹೇಳುವಂಥ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಿಗಾವಿ, ರಿಪಬ್ಲಿಕ್ ಕನ್ನಡ. ದೇವಾಲಯಗಳ ತೊಟ್ಟಿಲೆ ಅಂತ ಹೆಸರಾದಂಥ ಬಾದಾಮಿಯಲ್ಲಿ ಇವತ್ತಿನ ದಿವಸ ಚಾಲುಕ್ಯರ ಆಡಳಿತದಿಂದ ಸಾಕಷ್ಟು ಇಲ್ಲಿ ಏನು ಐತಿಹಾಸಿಕ ಸ್ಥಳಗಳಿರೋದ್ರಿಂದ ಈಗಾಗಲೇ ಏನು 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ನಡೆಯದಿದೆ. ಅದಕ್ಕಾಗಿ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಚಾಲುಕ್ಯ ಉತ್ಸವದಲ್ಲಿ ಈಗಾಗಲೇ 1ನೇ ದಿನ ಅಂದರೆ ನಾಳೆ ದಿನ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕ ಮೇಣಬಸ್ತಿಯ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ವಿಶೇಷ ಕಲಾವಿದರನ್ನು ಕರೆತರುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೇನಂತಂದರೆ ಈಗಾಗಲೇ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಭವ್ಯವಾದಂಥ ಒಂದು ಸ್ಟೇಜ್ ಕೂಡ ಹಾಕ್ತಾ ಇದ್ದಾರೆ. ನಾವೀಗ ತೋರಿಸ್ತಾ ಇದ್ದೀವಿ. ಏನು ಬಾದಾಮಿಯ ಚಾಲುಕ್ಯರ ಒಂದು ಗತವೈಭವ ಸಾರುವಂಥ ಒಂದು ಸ್ಟೇಜ್ನಲ್ಲೇ ಕೂಡ ಈಗಾಗಲೇ ಅಲಂಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ದಿನ ನಾಳೆ ಏನು ಬಾದಾಮಿಯಲ್ಲಿ ನಡೆಯುತ್ತೆ, 2ನೇ ದಿನ ಪಟ್ಟದಕಲ್ಲಲ್ಲಿ ನಡೆಯುತ್ತೆ, 3ನೇ ದಿನ ಏನು ಐಹೊಳೆಯಲ್ಲಿ 3 ಒಂದು ಜಾಗಗಳಲ್ಲಿ ಕೂಡ ಈ ಒಂದು ಚಾಲುಕ್ಯರ ಗತವೈಭವ ಸಾರುವಂಥ ಅನೇಕ ಸ್ಮಾರಕಗಳ ಮುಂದೆ ಈ ಒಂದು ಚಾಲುಕ್ಯ ಉತ್ಸವ ಕೂಡ ನಡೀತಾ ಇದೆ. ಚಾಲುಕ್ಯ ಉತ್ಸವಕ್ಕೆ ನಾಳೆ ಏನು ಅಧಿಕೃತವಾಗಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದರೆ ಬಾದಾಮಿಯಲ್ಲಿ ಭಾಳಷ್ಟು ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಈ ಒಂದು ಚಾಲುಕ್ಯ ಉತ್ಸವ ಏನು ನಿಂತು ಹೋಗಿತ್ತು. ಈಗ ಏನು ಈ ವರ್ಷದಲ್ಲಿ ಒಂದು ಚಾಲುಕ್ಯ ಉತ್ಸವ ಮಾಡ್ತಾ ಇದ್ದಾರೆ. ಈಗಾಗಲೇ ಬಾದಾಮಿಯು ಕೂಡ ಪೂರ್ತಿಯಾಗಿ ಶೃಂಗಾರಗೊಂಡಿದೆ, ಮದವಣಗಿತ್ತಿ ಅಂತ ಶೃಂಗಾರಗೊಂಡಿದೆ.
ಯಾಕಂತಂದರೆ ಈಗಾಗಲೇ ಏನು ಬಾದಾಮಿಯಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ಸ್ಥಳಗಳ ಕೂಡ ಲೈಟಿಂಗ್ ಮಾಡೋದರ ಮುಖಾಂತರ ಜನಮನ ಸೆಳೆಯುವಂಥ ಒಂದು ಲೈಟಿಂಗ್ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಏನು ಐತಿಹಾಸಿಕ ಸ್ಥಳಗಳನ್ನು ನೋಡಲಿಕ್ಕೂ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಈಗಾಗಲೇ ಏನು ಬಾದಾಮಿಯ ಬನಶಂಕರಿಯ ಜಾತ್ರೆ ಕೂಡ ಇದೆ. ಆ ಜಾತ್ರೆಗೆ ಆಗಮಿಸುವಂಥ ಜನರು ಕೂಡ ಈಗಾಗಲೇ ಬಾದಾಮಿಯಲ್ಲಿ ಸಾಕಷ್ಟು ಒಂದು ಪ್ರವಾಸಿಗರಿಂದ ತುಂಬಿ ತುಳುಕಾಡ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಬಾದಾಮಿ ಚಾಲುಕ್ಯರ ಒಂದು ಆಳಿದಂಥ ಈ ಒಂದು ನಾಡಿನಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ದೇವಾಲಯಗಳ ಕೂಡ ಇವೆ. ಈ ದೇವಾಲಯಗಳು ಇರೋದ್ರಿಂದ ಇದಕ್ಕೆ ಬಾದಾಮಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಮಹಾಕೂಟ ಆಗಿರ್ಬೋದು, ಪಟ್ಟದಕಲ್ಲ ಆಗಿರ್ಬೋದು, ವಿಶೇಷವಾದಂಥ ಈ ಒಂದು ದೇಗುಲಗಳಿಗೆ ಸಾಕಷ್ಟು ಏನು ಪ್ರವಾಸಿಗರು ಕೂಡ ಇವತ್ತಿನ ದಿವಸ ಏನು ಒಂದು ಭೇಟಿ ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಈ ರೀತಿಯಾದಂಥ ಒಂದು ವಿಜೃಂಭಣೆಯಿಂದ ಚಾಲುಕ್ಯ ಉತ್ಸವ ಮಾಡುವಂಥದ್ದು ಕೂಡ ಸಾಕಷ್ಟು ಏನು ಬಾದಾಮಿ ಜನತೆಯಲ್ಲಿ ಸಂತೋಷ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಥ ಕಾರ್ಯಕ್ರಮಗಳು ಚಾಲುಕ್ಯ ಉತ್ಸವ ನಡೆದು ಭಾಳಷ್ಟು ದಿನಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೂ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಭಾಳಷ್ಟು ಸಂತೋಷ ತರುವಂಥ ವಿಷಯ ಎನ್ನುವಂಥದ್ದು ಕೂಡ ಸಾಕಷ್ಟು ಬಾದಾಮಿಯ ಜನರು ಕೂಡ ಹೇಳುವಂಥ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಿಗಾವಿ, ರಿಪಬ್ಲಿಕ್ ಕನ್ನಡ. ದೇವಾಲಯಗಳ ತೊಟ್ಟಿಲೆ ಅಂತ ಹೆಸರಾದಂಥ ಬಾದಾಮಿಯಲ್ಲಿ ಇವತ್ತಿನ ದಿವಸ ಚಾಲುಕ್ಯರ ಆಡಳಿತದಿಂದ ಸಾಕಷ್ಟು ಇಲ್ಲಿ ಏನು ಐತಿಹಾಸಿಕ ಸ್ಥಳಗಳಿರೋದ್ರಿಂದ ಈಗಾಗಲೇ ಏನು 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ನಡೆಯದಿಲ್ಲ. ಅದಕ್ಕಾಗಿ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಚಾಲುಕ್ಯ ಉತ್ಸವದಲ್ಲಿ ಈಗಾಗಲೇ 1ನೇ ದಿನ ಅಂದರೆ ನಾಳೆ ದಿನ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕ ಮೇಣಬಸ್ತಿಯ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ವಿಶೇಷ ಕಲಾವಿದರನ್ನು ಕರೆತರುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೇನಂತಂದರೆ ಈಗಾಗಲೇ ಬಾದಾಮಿಯ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಭವ್ಯವಾದಂಥ ಒಂದು ಸ್ಟೇಜ್ ಕೂಡ ಹಾಕ್ತಾ ಇದ್ದಾರೆ. ನಾವೀಗ ತೋರಿಸ್ತಾ ಇದ್ದೀವಿ. ಏನು ಬಾದಾಮಿಯ ಚಾಲುಕ್ಯರ ಒಂದು ಗತವೈಭವ ಸಾರುವಂಥ ಒಂದು ಸ್ಟೇಜ್ನಲ್ಲೇ ಕೂಡ ಈಗಾಗಲೇ ಅಲಂಕಾರ ಮಾಡ್ತಾ ಇದ್ದಾರೆ. ಜೊತೆಗೆ 1 ದಿನ ನಾಳೆ ಏನು ಬಾದಾಮಿಯಲ್ಲಿ ನಡೆಯುತ್ತೆ, 2ನೇ ದಿನ ಪಟ್ಟದಕಲ್ಲಲ್ಲಿ ನಡೆಯುತ್ತೆ, 3ನೇ ದಿನ ಏನು ಐಹೊಳೆಯಲ್ಲಿ 3 ಒಂದು ಜಾಗಗಳಲ್ಲಿ ಕೂಡ ಈ ಒಂದು ಚಾಲುಕ್ಯರ ಗತವೈಭವ ಸಾರುವಂಥ ಅನೇಕ ಸ್ಮಾರಕಗಳ ಮುಂದೆ ಈ ಒಂದು ಚಾಲುಕ್ಯ ಉತ್ಸವ ಕೂಡ ನಡೀತಾ ಇದೆ. ಚಾಲುಕ್ಯ ಉತ್ಸವಕ್ಕೆ ನಾಳೆ ಏನು ಅಧಿಕೃತವಾಗಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದರೆ ಬಾದಾಮಿಯಲ್ಲಿ ಭಾಳಷ್ಟು ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಈ ಒಂದು ಚಾಲುಕ್ಯ ಉತ್ಸವ ಏನು ನಿಂತು ಹೋಗಿತ್ತು. ಈಗ ಏನು ಈ ವರ್ಷದಲ್ಲಿ ಒಂದು ಚಾಲುಕ್ಯ ಉತ್ಸವ ಮಾಡ್ತಾ ಇದ್ದಾರೆ. ಈಗಾಗಲೇ ಬಾದಾಮಿಯು ಕೂಡ ಪೂರ್ತಿಯಾಗಿ ಶೃಂಗಾರಗೊಂಡಿದೆ, ಮದವಣಗಿತ್ತಿಯಂತ ಶೃಂಗಾರಗೊಂಡಿದೆ. ಯಾಕಂತಂದರೆ ಈಗಾಗಲೇ ಏನು ಬಾದಾಮಿಯಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ಸ್ಥಳಗಳ ಕೂಡ ಲೈಟಿಂಗ್ ಮಾಡೋದರ ಮುಖಾಂತರ ಜನಮನ ಸೆಳೆಯುವಂಥ ಒಂದು ಲೈಟಿಂಗ್ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಏನು ಐತಿಹಾಸಿಕ ಸ್ಥಳಗಳನ್ನು ನೋಡಲಿಕ್ಕೂ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಈಗಾಗಲೇ ಏನು ಬಾದಾಮಿಯ ಬನಶಂಕರಿಯ ಜಾತ್ರೆ ಕೂಡ ಇದೆ. ಆ ಜಾತ್ರೆಗೆ ಆಗಮಿಸುವಂಥ ಜನರು ಕೂಡ ಈಗಾಗಲೇ ಬಾದಾಮಿಯಲ್ಲಿ ಸಾಕಷ್ಟು ಒಂದು ಪ್ರವಾಸಿಗರಿಂದ ತುಂಬಿ ತುಳುಕಾಡ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಬಾದಾಮಿ ಚಾಲುಕ್ಯರ ಒಂದು ಆಳಿದಂಥ ಈ ಒಂದು ನಾಡಿನಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ದೇವಾಲಯಗಳ ಕೂಡ ಇವೆ. ಈ ದೇವಾಲಯಗಳು ಇರೋದ್ರಿಂದ ಇದಕ್ಕೆ ಬಾದಾಮಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಮಹಾಕೂಟ ಆಗಿರ್ಬೋದು, ಪಟ್ಟದಕಲ್ಲ ಆಗಿರ್ಬೋದು, ವಿಶೇಷವಾದಂಥ ಈ ಒಂದು ದೇಗುಲಗಳಿಗೆ ಸಾಕಷ್ಟು ಏನು ಪ್ರವಾಸಿಗರು ಕೂಡ ಇವತ್ತಿನ ದಿವಸ ಏನು ಒಂದು ಭೇಟಿ ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಈ ರೀತಿಯಾದಂಥ ಒಂದು ವಿಜೃಂಭಣೆಯಿಂದ ಚಾಲುಕ್ಯ ಉತ್ಸವ ಮಾಡುವಂಥದ್ದು ಕೂಡ ಸಾಕಷ್ಟು ಏನು ಬಾದಾಮಿ ಜನತೆಯಲ್ಲಿ ಸಂತೋಷ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಥ ಕಾರ್ಯಕ್ರಮಗಳು ಚಾಲುಕ್ಯ ಉತ್ಸವ ನಡೆದು ಭಾಳಷ್ಟು ದಿನಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೂ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಭಾಳಷ್ಟು ಸಂತೋಷ ತರುವಂಥ ವಿಷಯ ಎನ್ನುವಂಥದ್ದು ಕೂಡ ಸಾಕಷ್ಟು ಬಾದಾಮಿಯ ಜನರು ಕೂಡ ಹೇಳುವಂಥ ಮಾತಾಗಿದೆ. ಬಾಗಲಕೋಟೆ.